ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಕಳಪೆ ರಸ್ತೆ ಕಾಮಗಾರಿ, ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಜೆಟ್ಟಪ್ಪ ಎಸ್ ಪೂಜಾರಿ ಆಗ್ರಹ. ಯಡ್ರಾಮಿ ತಾಲೂಕಿನ ಕಾಚೂರು ಮಂಗಳೂರು ಗ್ರಾಮಗಳನ್ನು ಸಂಪರ್ಕಿಸುವ ಸುಮಾರು 4 ಕಿಲೋಮೀಟರ್ ರಸ್ತೆಯ ಕಾಮಗಾರಿ ಸಂಪೂರ್ಣವಾಗಿ ಗುಣಮಟ್ಟವಿಲ್ಲದೆ ಕಳಪೆ ಮಟ್ಟದಲ್ಲಿ ನಡೆದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೊಸದಾಗಿ ನಿರ್ಮಿಸಲಾದ ಈ ರಸ್ತೆ ಕೆಲವೇ ದಿನಗಳಲ್ಲಿ ಹದಗೆಟ್ಟಿರುವುದು ಗುತ್ತಿಗೆದಾರರ ನಿರ್ಲಕ್ಷ್ಯ ಹಾಗೂ ಅಸಮರ್ಪಕ ಕಾಮಗಾರಿಗೆ ಸ್ಪಷ್ಟ ಉದಾಹರಣೆಯಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಸಮಾಜ ಸೇವಕ ಜಟ್ಟಪ್ಪ ಎಸ್ ಪೂಜಾರಿ ಅವರು, ಸಂಬಂಧಪಟ್ಟ PWD ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಮರುಪರಿಶೀಲನೆ ನಡೆಸಬೇಕು. ಗುಣಮಟ್ಟವಿಲ್ಲದ ಕಾಮಗಾರಿಗೆ ಹೊಣೆಗಾರರಾದ ಗುತ್ತಿಗೆದಾರರಿಂದಲೇ ಮರು ಕಾಮಗಾರಿ ಮಾಡಿಸಿ ಮಾನದಂಡಕ್ಕೆ ತಕ್ಕಂತೆ ಗುಣಮಟ್ಟದ ರಸ್ತೆ ನಿರ್ಮಿಸಬೇಕು ಎಂದು ಮಾಧ್ಯಮಗಳ ಮುಖಾಂತರ ಆಗ್ರಹಿಸಿದರು. ಅದೇ ರೀತಿ ಯಡ್ರಾಮಿ ತಾಲೂಕಿನ ಶಾಸಕರಾದ ಡಾ ಅಜಯ್ ಸಿಂಗ್ ಅವರು ಈ ವಿಷಯದಲ್ಲಿ ಗಂಭೀರವಾಗಿ ಹಸ್ತಕ್ಷೇಪ ಮಾಡಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಜಟ್ಟಪ್ಪ ಎಸ್ ಪೂಜಾರಿ ಮನವಿ ಮಾಡಿದರು. ಇಲ್ಲಿಯವರೆಗೆ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತಾಳಿದರೆ ಈ ವಿಷಯವನ್ನು ಕಲಬುರಗಿ ಹಾಗೂ ಬೆಂಗಳೂರು ಲೋಕಾಯುಕ್ತ ಇಲಾಖೆಗೆ ದೂರು ನೀಡಲಾಗುವುದು ಎಂದು ಅವರು ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದರು. ಕಳಪೆ ಕಾಮಗಾರಿಯಿಂದ ಗ್ರಾಮಸ್ಥರು ದಿನನಿತ್ಯ ಸಂಕಷ್ಟ ಅನುಭವಿಸುತ್ತಿದ್ದು, ತಕ್ಷಣ ಸ್ಪಂದನೆ ಅಗತ್ಯವಾಗಿದೆ ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ನಮಸ್ಕಾರ, ನನ್ನ ಹೆಸರು ಜಟ್ಟಪ್ಪ ಪೂಜಾರಿ, ಕರಾಟೆ ಶಿಕ್ಷಕರು ಹಾಗೂ ಮಾಧ್ಯಮ ಪ್ರತಿನಿಧಿಗಳು, ಕಲಬುರಗಿ ಜಿಲ್ಲೆ. ವಿಷಯ ಏನಪ್ಪ ಅಂದರೆ, ಕಾಚೂರು ಟು ಮಂಗಳೂರು ರಸ್ತೆ, ಇದು ಕಾಚೂರು ಟು ಮಂಗಳೂರು ರಸ್ತೆ. ಇದು ಯಾವ ಥರ ಕಾಮಗಾರಿ ಮಾಡಿದ್ದಾರೆ ಅಂದರೆ ಸ್ವಲ್ಪ ತೋರಿಸ್ತೀನಿ, ಬನ್ನಿ. ಕೈಯಲ್ಲಿ ಕಿತ್ತಿದ್ರೆ ಬರುತ್ತೆ ರೋಡ್ದು, ಆ ಥರ ಮಾಡಿದ್ದಾರೆ. ಪೂರ್ತಿ ಕಳಪೆ ಕಾಮಗಾರಿ. ತಾಲೂಕಿನ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರೇ ಈ ಥರ ಕಳಪೆ ಕಾಮಗಾರಿ ಮಾಡ್ತಾರಂದರೆ ಇದಕ್ಕೆ ಯಾರು ಕುಮ್ಮಕ್ಕಿದೆ? ತಾಲೂಕಿನ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೇ, PWD ಇಲಾಖೆ ಅಧಿಕಾರಿಗಳೇ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳೇ. ಹಣಕ್ಕೋಸ್ಕರ ಈ ಥರ ಕಳಪೆ ಕಾಮಗಾರಿ ಮಾಡ್ತಿರಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ಈ ಥರ ಕಾಮಗಾರಿ ಮಾಡಿ ಏನಿದು ಈ ಥರ ರಸ್ತೆಯಲ್ಲಿ ಜನರು ತಿರುಗಾಡ್ತಾರೆ ಅಂದರೆ ನಿಮ್ಗೆ ಓಟ್ ಹಾಕ್ತಾರಲ್ಲ ಅವರಿಗೆ ಏನು ಚೀಮಾರಿ ಹಾಕ್ಬೇಕು. ಯಾಕಂದರೆ ಈ ಥರ ಕಳಪೆ ಕಾಮಗಾರಿ ಮಾಡಿ ಈ ಥರ ಮಾಡ್ತಾರಂದರೆ ಯಾವ ಥರ ಇದು ಕಾಮಗಾರಿ? ನಿಮ್ಮ ಮನಸ್ಸಾಕ್ಷಿ ಆದರೂ ಒಪ್ಪುತ್ತಾ? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಮತ್ತೆ ಮರುಪರಿಶೀಲನೆ ಮಾಡಿ ಈ ರಸ್ತೆಯನ್ನು ಸುಧಾರಣೆ ಮಾಡಬೇಕು. ಪ್ರತಿ ಹಳ್ಳಿಯಲ್ಲೂ ಈ ಥರ ಕಳಪೆ ಕಾಮಗಾರಿ ಮಾಡ್ತಿರಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ಹಣಕ್ಕೋಸ್ಕರ ಈ ಥರ ಕಾಮಗಾರಿ ಮಾಡ್ತಾರಂದರೆ ನಿಮ್ಮ ಮನಸ್ಸಾಕ್ಷಿ ಆದರೂ ಒಪ್ಪುತ್ತಾ? ಪ್ರತಿಯೊಬ್ಬ ಹಳ್ಳಿಯ ಏನಪ್ಪ ಅಂದರೆ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ನೋಡ್ಬೇಕು. ಇದನ್ನು ಕಣ್ಣು ಮುಚ್ಕೊಂಡು ಕೂತಿದ್ದೀರಿ ನೀವು. ಪ್ರತಿಯೊಬ್ಬ ಹಳ್ಳಿ ಯುವಕರು ಏನಪ್ಪ ಅಂದರೆ ನೋಡ್ಬೇಕು, ಪರಿಶೀಲನೆ ಮಾಡಿದ್ದನ್ನು. Let's blow it all.